ವೆಲ್ಕಮ್ ಟು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೆ, ಸಭಾ ನಡವಳಿ ಯಾವ ಸಭಾ ನಡವಳಿ ಏನಿದೆ ಇದರ ಒಂದು ಡೀಟೇಲನ್ನು ಬನ್ನಿ ನೋಡೋಣ. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಡೆದಂತಹ ಒಂದು ಸಭೆಯ ನಡವಳಿ ದಿನಾಂಕ 26/3/2026 ಮಧ್ಯಾಹ್ನ 12 ಗಂಟೆಗೆ ಪದೋನ್ನತಿ ವಿಷಯವಾಗಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಬಗ್ಗೆ ಅಂತಂದರೆ ಪದೋನ್ನತಿ ಬಗ್ಗೆ ಏನು ಎತ್ತ ಅಂತ ಹೇಳಿಬಿಟ್ಟು ನಡೆದಂಥ ಸಭೆಯ ಬಗ್ಗೆ ಈ ಒಂದು ಸಭಾ ನಡವಳಿ ಇದೆ ಸ್ನೇಹಿತರೆ. ಸಭೆಯಲ್ಲಿ ಹಾಜರಿದ್ದವರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು, ಎಲ್ಲ ಪದೋನ್ನತಿ ತಂಡದ ಸಹಾಯಕ ಆಡಳಿತಾಧಿಕಾರಿಗಳು, ಕಚೇರಿ ಅಧೀಕ್ಷಕರುಗಳು ಹಾಗೂ ಸಿಬ್ಬಂದಿ ವರ್ಗದವರು, ಎಲ್ಲ ವೃಂದದ ಸಂಘಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೂ ಸಂಘದ ನೌಕರರುಗಳು. ಪೀಠಿಕೆ: ಸಭೆಯನ್ನು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ಅಧ್ಯಕ್ಷರು ಸ್ವಾಗತ ಭಾಷಣದೊಂದಿಗೆ ಆರಂಭಿಸಿ ಇಲಾಖೆಯ ವಿವಿಧ ವೃಂದದ ಸಿಬ್ಬಂದಿಗಳ ಪದೋನ್ನತಿ ಸಂಬಂಧಿಸಿದ ಪ್ರಸ್ತುತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಯಿತು. ಸಭೆಯಲ್ಲಿ ಕೆಳಗಿನ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಪದೋನ್ನತಿ ಪ್ರಕರಣಗಳ ಸ್ಥಿತಿ ಹಾಗೂ ವಿಳಂಬದ ಕಾರಣಗಳು, ವಿವಿಧ ವೃಂದಗಳ ಪಟ್ಟಿಗಳ ಪರಿಶೀಲನೆ, ಪದೋನ್ನತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ಕೈಗೊಳ್ಳಬೇಕಾದ ಕ್ರಮಗಳು, ಪದೋನ್ನತಿಯ ಪ್ರಕರಣಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಪಟ್ಟಿಗಳನ್ನು ತಕ್ಷಣ ಪರಿಶೀಲಿಸಿ ಅಂತಿಮಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. ಸಭೆಯಲ್ಲಿ ಕೆಳಗಿನ ವಿಷಯಗಳ ಕುರಿತು ಚರ್ಚೆ ಮಾಡಲಾಯಿತು ಸ್ನೇಹಿತರೆ. ಪದೋನ್ನತಿ ಪ್ರಕರಣ ಸ್ಥಿತಿ ಹಾಗೂ ವಿಳಂಬದ ಕಾರಣಗಳು, ಯಾಕೆ ವಿಳಂಬ ಆಗ್ತಾ ಇದೆ ಪದೋನ್ನತಿ ಕೊಡಲಿಕ್ಕೆ, ಅದರ ಬಗ್ಗೆ ಚರ್ಚೆ, ವಿವಿಧ ವೃಂದಗಳ ಪಟ್ಟಿಗಳ ಪರಿಶೀಲನೆ ಅಂತಂದರೆ ಆಲ್ರೆಡಿ ಯಾರ್ಯಾರಿದ್ದಾರೆ ಎಲಿಜಿಬಲ್ ಅದರ ಒಂದು ಪರಿಶೀಲನೆ ಕೂಡ ಮಾಡಲಾಯಿತು. ಪದೋನ್ನತಿ ಪ್ರಕ್ರಿಯೆಯಲ್ಲಿ ತ್ವರಿತಗೊಳಿಸಲು ಕೈಗೊಳ್ಳಬೇಕಾದ ಕ್ರಮಗಳು, ಎಷ್ಟಾಯಿತು ಅಷ್ಟು ಫಾಸ್ಟಾಗಿ ಪದೋನ್ನತಿಯನ್ನು ನಾವು ಕಂಪ್ಲೀಟ್ ಮಾಡಬೇಕೆನ್ನುವಂಥದ್ದನ್ನು ಅದರ ಬಗ್ಗೆ ಒಂದು ಚರ್ಚೆ ಮಾಡಲಾಯಿತು. ಪದೋನ್ನತಿ ಪ್ರಕರಣಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಯಾರ ಅಧಿಕಾರಿ ವೃಂದದವರಿದ್ದಾರೆ ಪದೋನ್ನತಿ ಕಾರ್ಯವನ್ನು ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಕಂಪ್ಲೀಟ್ ಮಾಡಬೇಕೆನ್ನುವಂಥದ್ದನ್ನು ಸೂಚನೆ ನೀಡಲಾಯಿತು. ಪಟ್ಟಿಗಳನ್ನು ತಕ್ಷಣ ಪರಿಶೀಲನೆ ಮಾಡಬೇಕು, ಅಂತಿಮಗೊಳಿಸಲು ಕ್ರಮ ಕೈಗೊಳ್ಳುವುದು ಎನ್ನುವುದರ ಬಗ್ಗೆ ತೀರ್ಮಾನಗಳು, ಯಾವ್ಯಾವ ತೀರ್ಮಾನಗಳು ಇದರಲ್ಲಿ ಆದವು ಅಂತಂದರೆ, ಕಚೇರಿ ಅಧೀಕ್ಷಕರಿಂದ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆ ದಿನಾಂಕ 27/3/2026 ನಿಗದಿಪಡಿಸಲಾಗಿದೆ. ಅಂತಂದರೆ ಯಾರು ಕಚೇರಿ ಅಧೀಕ್ಷಕರಿದ್ದಾರೆ ಅವರನ್ನು ಸಹಾಯಕ ಆಡಳಿತಾಧಿಕಾರಿಯಾಗಿ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆಯಲ್ಲಿ 27/3 ನಿಗದಿಪಡಿಸಲಾಗಿದೆ. ಸಭೆ ಸರ್ವಿಸ್ ಇಂಜಿನಿಯರ್ ಹುದ್ದೆಯಿಂದ ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಹುದ್ದೆಗೆ ಪದೋನ್ನತಿ ನೀಡಲು ದಿನಾಂಕ 2/4/2026 ಸಮಾಲೋಚನೆಯನ್ನು ನಿಗದಿಪಡಿಸಲಾಯಿತು. ಯಾರು ಸರ್ವಿಸ್ ಇಂಜಿನಿಯರ್ ಇದ್ದಾರೆ ಅಂಥವರುಗಳನ್ನು ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಆಗಿ ಹುದ್ದೆಗೆ ಪದೋನ್ನತಿ ನೀಡಲು 2/4/2026 ಸಮಾಲೋಚನೆಯನ್ನು ನಿಗದಿಪಡಿಸಲಾಯಿತು. ಮತ್ತು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಹುದ್ದೆಯಿಂದ ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆಯನ್ನು ದಿನಾಂಕ 2/4/2026 ನಿಗದಿಪಡಿಸಲಾಗಿದೆ. ಅಂತಂದರೆ ಯಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇದ್ದಾರೆ, BLOಗಳಿದ್ದಾರೆ, ಅವರುಗಳ ಒಂದು ಪದೋನ್ನತಿ ಡಿಸ್ಟಿಕ್ ಆರೋಗ್ಯ ಶಿಕ್ಷಣಾಧಿಕಾರಿಗಳ ಹುದ್ದೆಗೆ ಅದು 2/4/2026 ನಿಗದಿಪಡಿಸಲಾಗಿದೆ. ಆಮೇಲೆ ಶುಶ್ರೂಷಕ ಅಧೀಕ್ಷಕರ ದರ್ಜೆ 1 ಇಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ನರ್ಸಿಂಗ್ ಹುದ್ದೆಗೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 1 to ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ನರ್ಸಿಂಗ್ ಹುದ್ದೆಯ ಇಲಾಖಾ ಪದೋನ್ನತಿ ಸಮಿತಿಯ ಸಭೆ ದಿನಾಂಕ 2/4/2026 ನಿಗದಿಪಡಿಸಲಾಗಿದೆ. ಅಂತಂದರೆ ನಮ್ಮ ಶುಶ್ರೂಷಾ ಅಧಿಕಾರಿಗಳು ಇದ್ದಾರೆ, ಅಧೀಕ್ಷಕರು ಇದ್ದಾರೆ, ದರ್ಜೆ 1 ರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ನರ್ಸಿಂಗ್ ಹುದ್ದೆಗೆ ಅಥವಾ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 1 to ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ನರ್ಸಿಂಗ್ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆ ದಿನಾಂಕ 2/4/2026 ನಿಗದಿಪಡಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಕ ಅಧೀಕ್ಷಕರ ದರ್ಜೆ 2 ಶುಶ್ರೂಷಾ ಬೋಧಕರು ಉಪನ್ಯಾಸಕರ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆಯನ್ನು ದಿನಾಂಕ 2/4/2026 ನಿಗದಿಪಡಿಸಲಾಗಿದೆ. ಅಂದರೆ ಯಾರು ಸೀನಿಯರ್ ನರ್ಸಿಂಗ್ ಆಫೀಸರ್ ಇದ್ದಾರೆ ಅವರುಗಳನ್ನು ಶುಶ್ರೂಷಕ ಅಧೀಕ್ಷಕರು ದರ್ಜೆ 2
ಅಥವಾ ಶುಶ್ರೂಷಾ ಬೋಧಕರು ಉಪನ್ಯಾಸಕರ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆಯನ್ನು ದಿನಾಂಕ 2/4/2026 ನಿಗದಿಪಡಿಸಲಾಗಿದೆ. ಶುಶ್ರೂಷಾ ಬೋಧಕರು ಹುದ್ದೆಯಿಂದ ಪ್ರಾಂಶುಪಾಲರು ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆಯನ್ನು ದಿನಾಂಕ 2/4/2026 ನಿಗದಿಪಡಿಸಲಾಗಿದೆ. ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳ ಹುದ್ದೆಯಿಂದ ಮುಖ್ಯ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯು ಸಭೆಯನ್ನು ದಿನಾಂಕ 6/4/2026 ನಿಗದಿಪಡಿಸಲಾಗಿದೆ. ಪ್ರದಾಸ ಹುದ್ದೆಯಿಂದ ಕಚೇರಿ ಅಧೀಕ್ಷಕರ ಹುದ್ದೆಗೆ ಇಲಾಖಾ ಪದೋನ್ನತಿ ಅಂತಂದರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಯಿಂದ ಕಚೇರಿ ಅಧೀಕ್ಷಕರ ಹುದ್ದೆಗೆ ಇಲಾಖಾ ಪದೋನ್ನತಿಯನ್ನು ಸಮಿತಿಯ ಸಭೆಯನ್ನು ದಿನಾಂಕ 7/4/2026 ನಿಗದಿಪಡಿಸಲಾಗಿದೆ. ಆಮೇಲೆ ದ್ವಿತೀಯ ದರ್ಜೆ ಸಹಾಯಕ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಯಿಂದ ಪ್ರಥಮ ದರ್ಜೆ ಸಹಾಯಕ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯ ಸಭೆಯನ್ನು ದಿನಾಂಕ 8/4/2026 ನಿಗದಿಪಡಿಸಲಾಗಿದೆ. ಕಿರಿಯ ಫಾರ್ಮಸಿ ಅಧಿಕಾರಿಗಳು ಕಿರಿಯ ಫಾರ್ಮಸಿ ಅಧಿಕಾರಿಯಿಂದ ಹಿರಿಯ ಫಾರ್ಮಸಿ ಅಧಿಕಾರಿಗಳ ಹುದ್ದೆಯ ಇಲಾಖಾ ಪದೋನ್ನತಿ ಸಮಿತಿ ಸಭೆಯನ್ನು ದಿನಾಂಕ 8/4/2026 ನಿಗದಿಪಡಿಸಲಾಗಿದೆ. ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಹುದ್ದೆಯಿಂದ ಹಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಹುದ್ದೆಗೆ ಇಲಾಖಾ ಪದೋನ್ನತಿ ಸಮಿತಿಯು ಸಭೆಯನ್ನು ದಿನಾಂಕ 7/4/2026 ಅಥವಾ 8/4/2026 ನಿಗದಿಪಡಿಸಲಾಗಿದೆ. DPR ಕಾನೂನು ಇಲಾಖೆ ಹಾಗೂ NHM ಸಂಬಂಧಿತ ಕಾರ್ಯನಿರ್ವಾಹಕರು ಹಾಗೂ ತಂಡದವರು ಬಾಕಿ ಇರುವ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಪರಿಶೀಲಿಸಿ ಯಾವುದೇ ವಿಳಂಬವಾಗದಂತೆ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ. ಸೊ ಇದರ ಇತ್ಯರ್ಥ ಏನು ಅಂತಂದರೆ, ಸಭೆಯಲ್ಲಿನ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಚರ್ಚಿಸಿ ಮೇಲ್ಕಂಡ ತೀರ್ಮಾನಗಳನ್ನು ಕೈಗೊಂಡು ನಂತರ ಹಾಗೂ ಎಲ್ಲ ವೃಂದಗಳ ಪದೋನ್ನತಿ ಪ್ರಕರಣಗಳನ್ನು ತುರ್ತಾಗಿ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿ ನೌಕರರು ತಂಡಗಳಿಗೆ ಸೂಚನೆ ನೀಡಿದ ನಂತರ ಸಭೆಯನ್ನು ಸಮಾಪ್ತಿಸಲಾಯಿತು. ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ದಿನಾಂಕ 26/3/2026. ಪ್ರತಿಯನ್ನು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆಂಗಳೂರು. ಮಾನ್ಯ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು. ಮುಖ್ಯ ಆಡಳಿತಾಧಿಕಾರಿಗಳು 2, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಹಾಗೂ ಕಚೇರಿ ಪ್ರತಿ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಯಾರು ಫಾರ್ಮಸಿ ಅಧಿಕಾರಿಯಾಗಿದ್ದಾರೆ, ಗ್ರೇಡ್ 1 ಗ್ರೇಡ್ 2 ಇದ್ದಾರೆ ಅವರುಗಳ, ಅದಲ್ಲದೆ ನರ್ಸಿಂಗ್ ಆಫೀಸರ್ಸ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ನರ್ಸಿಂಗ್ ಆಗುವುದು, ಇದರ ಬಗ್ಗೆ ಸವಿಸ್ತಾರವಾಗಿ ಏನು ಚರ್ಚೆ ಮಾಡಿದ್ದಾರೆ ಸ್ನೇಹಿತರೆ. ಹೋಪ್ಫುಲ್ಲಿ ಆದಷ್ಟು ಬೇಗ ಈ ಕಾರ್ಯವನ್ನು ಪೂರ್ಣವಾಗುತ್ತೆ ಎನ್ನಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. You could try to play it but you never go